ಗಂಟೆ ಆಗಕ್ಕೆ ಬಂತು, ಇನ್ನೂ ಬರಲಿಲ್ಲ. ಸಂತಿಗೆ ಹೋಗ್ಬೇಕು, ಮನ್ಯಾಗ ಸಂತಿಲ್ಲ ಏನಿಲ್ಲ. ಹೋದ್ರ ಆ ಕಡೆ ಬಂದ್ರಿ ಈ ಕಡೆ ಮನೆಯನ್ನ ಖಬರ ಇಲ್ಲಿ ಕಣ ಮಗ. ಇನ್ನೂ ಯಾವಾಗ ಬರ್ತಾರ ಏನ. ಇನ್ನು ಬಂದಿಂದ ಸಂತಿಗೆ ಹೋಗಿ ಸಂತಿ ತೊಗೊಂಬರ್ಬೇಕು. ಅಲ್ಲ ಇಷ್ಟೊತ್ತಾದರೂ ಬರಲೇ ಇಲ್ಲಲ್ಲ ಅಂತೀನಿ. ಇನ್ನೂ ಎಷ್ಟು ದಾರಿ ಕಾಯಬೇಕು. ಏನು ರಾತ್ರಿ ಹೋಗಿ ಸಂತಿ ಮಾಡ್ಕೊಂಬರ್ತಾನ ಏನು ಇವ ಒಬ್ಬ ಗಂಡನ ನನಗೆ ₹1 ಕೊಡಂಗಿಲ್ಲ, ಬಿಡಂಗಿಲ್ಲ, ಮನೆಯನ್ನ ಖಬರ್ ಇರಂಗಿಲ್ಲ. ಯಾವ ಬರ್ತಾನ ಬರ್ರಿ, ಬಂದಿಂದ ಸಂತಿ ಮಾಡ್ಕೊಂಬಂದ್ರಾತು. ಕಮಲೆ 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 ಅಷ್ಟು ಕೂಗ್ತಾನೆ, ಏನು ಕಿವಿ ಕೇಳಂಗಿಲ್ಲ ನಿನಗೆ? ಓ ಅಂದಿದ್ದು ನಿನಗೆ ಕಿವಿ ಕೇಳ್ತಿಲ್ಲ? ಎಲ್ಲಿ ಕಿವಿ ಕೇಳಿದ್ ನಿನಗೆ? ಕೂಗ್ಯಾಕ ಕೂಗ್ತಾನೆ. ಇಷ್ಟೊತ್ತ ಯಾಕೆ ಮಾಡೋದು ನೀ ಬರೋದು? ಪಗಾರ ಕೊಡೋದು ಲೇಟ್ ಆತವ್ರು. ಈ ಪಗಾರ ತಂದಿಯೇ ಇಲ್ಲ? ಒಂದ್ ಆಳಿಂದ ಅಷ್ಟ ಕೊಟ್ಟಾರ ಅವ್ರು. ಎಷ್ಟು ಆಳಿಂದಾರ ಇಲ್ಲಿ? ಸಂತಿಗೆ ಹೋಗಿ ಬರ್ಬೇಕು ನಾನು. ಸಂತಿಗೆ ಹೋಗಕ ದುಡ್ಡು ಸಲ್ಟೇಜ್ ಅದಾವ ನನ್ನ ಕಡೆಗೆ. ನೀನು ಹೋಗಿಯಲ್ಲ, ಅವನಾರ ತಂದು ಕೊಡು. ಇವನು ಸೇರಿಸಿ ತಗೊಂಡ್ಬಿಟ್ಟ ಸಂತಿ. ಹೋಗ್ಬೇಡ ಅಂತ ಮನ್ಯಾಗ ಕುಂದ್ರಸ್ತಿದಿ, ಮತ್ ನಾ ಹೋಗಿನಿ ಅಂತ. ಅವ್ರು ಇವ್ರದ್ದು ಹೋಗಿದ್ದಲ್ಲ ತಾರ, ಅವನ್ನ ನಾ ಕಾಳಗೆ ಒಂದಿದ್ರಲ್ಲ. ಸಂತಿಗೆ ಹೋಗ್ಬೇಕು. ಅವು ಒಂದ ಆಳಿಂದ ಕೊಟ್ಟಾರ ಅವ್ರ. ಎಷ್ಟು ಆಳಿಂದಾರ ಇಲ್ಲಿ? ಎಷ್ಟು ಅದಾವ ತೆಗಿ. ಒಂದ್ ಆಳಿಂದ ಕೊಟ್ಟಾರ ನೋಡಿ. ಅಲ್ಲೇ ಮಳೆ ಬಂದದಕ್ಕೆ ಕೆಲಸ ಹಚ್ಚಿಲ್ಲ. 2 ದಿನದಾಗ ಅದು ಅರ್ಧ ಆಳು ಮಾಡೇನಿ ನಾನು. ಒಂದ್ ಆಳಿಂದ ಕೊಟ್ಟಾರ ಅವ್ರು. ಇದ್ರಾಗ ಏನ್ ತರ್ಬೇಕು ಈಗ? ಏನ್ ತರ್ಬೇಕಂತಂದ್ರ ನಿನ್ನ ಓದವಲ್ಲ, ಅವ್ನ ಹಾಕಿ ತರ್ಬೇಕು. ಮತ್ ಮುಂದ್ ವಾರ ಮಾಡೇ ಮಾಡೋಣಂತ. ನನ್ ಕಡೆ ರೊಕ್ಕ ಇಲ್ಲ, ಇದು ಸಂತಿಗೆ ಆಗಂಗಿಲ್ಲ ಈಗ. ಅಲ್ಲ ಟಮಾಟೆ ಹಣ್ಣು ಅದಾವ ₹60-70 ಕೆಜಿ. ಮತ್ ನೀನ್ 4 ಆಳಾಗ್ಯಾವು. ಅವ್ರು ಕೆಲ್ಸಕ್ಕೆ ಏನಂದಿದ್ದಲ್ಲ ಅವೇ ಅಲ್ಲದ ದುಡ್ಡು. ಮತ್ತೆ ಹೋಗಿಲ್ಲ, ಹೋಗ್ಬೇಕಂದ್ರೆ ಮಳಿ ಬಂತಲ್ಲ, ಹೋಗ್ಲಿಲ್ಲ ನಾನು. ಈ ₹400 ಸಾಲಂಗಿಲ್ಲ. ಮತ್ ಇದ್ದಂಗ ಮಾಡೋಣಂತ ಬಿಡು. ಮತ್ತೆ ಇದ್ದಂಗ ಮಾಡಿದ್ರೆ ಇನ್ನೊಂದ್ ₹2,000 ಬೇಕು ನನಗೆ. ಈಗ ನೀರ ತಂಬ ಹೋಗಿ ಕುಡಿಯಕೋಸ. ನೀರು ತಿನ್ನಕ ಸಾಯ್ತೆ. ನೀವೊಬ್ಬ ಗಂಡನ ನೀನು. ಕಡಿ ನೀರ್ ಕುಡಿ, ನೀರ್ ಕುಡಿ. ಹೋಗಿ ಇನ್ನೊಂದ್ ₹2,000 ಇಸ್ಕೊಂಬ ಎಲ್ಲಾರು ಹೋಗಿ. ಅವ ಮಂತ್ಯಾಗ ಹೇಳಿತಡಿ, ಅವ್ನು ಕೊಡ್ತಾನೆ ಅಂದದ್ದ. ಅಲ್ಲಾರ ಹೋಗಿ ಕೇಳಾಡ್ತಾನೆ ಅತ್ಲಾಗ. ಸರಿತಾ ಹೋಗಿ ಬರ್ತಾನೆ. ಲಘು ಬಾ. ಬರ್ತಾನೆ. ಹಂಗ ಹೊಂಟೇವಲ್ಲ ಮತ್ತೇನ್ ಮಾಡ್ಲಿ ನಾನು? ಚಾ ಸೇರಿಲ್ಲಲ್ಲ, ಬರೇ ದುಡ್ಡು. ನನ್ನ ಜೀವನ ಬರೀ ಇದ್ರಾಗ ತಂದು ನೀನು. ಈ ಪೀಡ ಕೋಳೆ ನಮ್ಮಪ್ಪ ನಮ್ಮವ್ವ ಗಂಟು ಹಾಕಿದ್ರು. ಇದ್ರ ಕೈಯಾಗ ಏನು ನಿಗಂಗಿಲ್ಲ. 100, 200, 300 ಇದ್ರ ಹೆಣ ಚಂದ ಮಾಡಲಿ. ಇದಕ್ಕೆ ಮತ್ತೆ ತಿನ್ನಕ್ಕೆ ಕಮ್ ಅಂತ ಕೇಳ್ತಾನೆ ಇವ ನಾನು ಹೋಗಿ ಅವನ ಹತ್ರ ರೊಕ್ಕ ಇಸ್ಕೊಂಬಂದು ಇವೆಲ್ಲ ತಿನ್ನಕ್ಕೆ ತಂದು ಹಾಕ್ಬೇಕು. ಮತ್ತು ಬೇರೆ ಕೆಲಸನ ಇಲ್ಲ, ಅಷ್ಟ ಮಾಡೋದ ಇಂಥವಕ್ಕೆ ಪೀಡಗಳು. ಏನ್ ಸರ ಈ ಕಡೆ ಬರಾಕತ್ತೀರಿ? ಇಲ್ಲಮ್ಮ, ಇಲ್ಲೇ ಏರಿಯಾ ಮೇಲೆ ಹೋಗಿದ್ದೆ. ಮಲ್ಲಿ ಯಾಕೆ ನೀನು ಹೋಗ್ಬೇಕು ಅಂತಿದಿ? ಇಲ್ರಿ ಸರ, ಈ ಕೆಲಸನ ಇಲ್ ಬಿಡ್ರಿ. ಎಲ್ಲರ ಕೆಲಸ ಐತನ ಕೇಳೋಣ ಅಂತ ಹೊಂಟಿದ್ದೆ. ನಿಮ್ ಕಂಪ್ನಿಯಾಗ ಏನ್ರ ಕೆಲಸ? ಇಲ್ಲ, ನಮ್ಮ ಕಂಪ್ನಿಯಾಗ ಕೆಲಸ ಐತಿ. ನಾನು ಬಳ್ಳಿ ಶಂಕರ್ ಹೇಳಿದ್ ಮೊನ್ನೆ. ಹೌದ್ರಿ, ಅವನ ಹೇಳಿದ ನನಗೂ ಹೋಗಿ ಕೇಳು ಅಂತಂದ. ಅದಕ್ಕೆ ಹಿಂಗ ನಿಮ್ಮ ಇದು ಆಫೀಸ್ ಕಡೆ ಹೊಂಟಿದ್ದೆ ನೋಡ್ರಿ. ನಾನು ಇಲ್ಲ, ಬಂದದ್ದು ಬೆಟ್ಟಗಿದ್ದು ಪಾಡತ್ ನನಗೆ. ಮಲ್ಲಿ ನಮಗೆ ಒಂದು 4 ಮಂದಿ ಎಣ್ಣಾಳು ಬೇಕಾಗೈತಿ. ಅದಕ್ಕೆ ಕಮಲಿ ಅನ್ನಕ್ಕೆ ಬೇಕದಾಡ್ರಿ ನಮ್ಮ ಫ್ರೆಂಡ್. ಅಕ್ಕಿನೂ ಬೇಕಾದ್ರೆ ಕರ್ಕೊಂಡ್ ಬರ್ತೇನ್ರಿ. ಕಮಲಿ ಅಂದ್ರೆ ಯಾರ? ಸುರೇಶಪ್ಪನ ಹೇಳ್ತೀರಿ? ಓ, ಸುರೇಶ್ ಅಂತಿ. ಆಯ್ತು, ಕರ್ಕೊಂಬರಮ್ಮ. ಸರಿ, ನಾ ಬರಲ್ಲಮ್ಮ. ಕರ್ಕೊಂಬ. ನಡೀತೈತಿ, ಬರಮ್ಮ, ಕರ್ಕೊಂಬ. ಕೆಲಸ ಮಾಡ್ತಾರಲ್ಲ ಮತ್ತೆ ಅವ್ರು? ಕೆಲಸ ಮಾಡ್ತಾರ್ರಿ, ಕೆಲಸ ಮಾಡೋಕೆ. ಆಯ್ತಾಯ್ತು, ಭಾರಿ ಚಲೋ ಕೆಲಸ ಮಾಡ್ತಾಳ್ರಿ. ಆಯ್ತೋಳಮ್ಮ, ಆಯ್ತಾಯ್ತು. ಅವನು ಇದು ಬಳ್ಳಿ ಶಂಕರ್ ಎಷ್ಟು ಹೇಳಿದ ಪಗಾರ ನಿಮಗೆ? ಅವ್ರೇನು ಹೇಳಿಲ್ರಿ, ಈಗ ನೀವೇ ಹೇಳ್ಬೇಕು ನೋಡ್ರಿ ಪಗಾರ. ನಾನು ನೋಡಿ ನಮ್ಮ ಸರ್ ಇದ್ರಿಗೆ ಮಾತಾಡ್ತಾನೆ. ಮಾತಾಡಿ ನಾ ಕೊಡಿಸ್ತಂಬ. ಆಯ್ತು, ಭಾಳ ಖುಷಿ ಆಯ್ತಮ್ಮ. ಬರ್ಲೆ. ಆಯ್ತಾಯ್ತು. ಕಮ್ಲಿ ಅದೇ ನಮ್ಮ ಮನ್ಯಾಗ? ಯವ್ವ, ಏನ್ ಕೆಲಸ ಮಾಡತ್ತಿ? ಕರಾಮ್ ಕುಂತ್ಬಿಟ್ಟಿಯಲ್ಲ. ಅಲ್ಲಿ ಈಗ ಬರಾಕತ್ತಿದ್ನೆ ನಿಮ್ಮ ಮನಿ ಕಡೆ. ಅವರು ಶಂಕರ್ ಸರ್ ಕುಡಿದ್ರ ದಾರ್ಯಾಗ. ಅವ್ರ ಕಂಪ್ನಿ ಒಳಗೆ ಏನೋ ಕೆಲಸ ಅದಾವಂತ. ಬರ್ತೀನ ಹೋಗೋಣ. ಮತ್ತೆ ನನ್ನ ಗಂಡನ ಒಂದು ಮಾತು ಕೇಳಬೇಕಾಗಿತ್ತಲ್ಲ. ಯವ್ವ, ಪಗಾರ ಚಲೋ ಕೊಡ್ತಾರಂತ. ಬಾ ಹೋಗೋಣ. ಅಣ್ಣ ಹೇಳ್ತ ಬಾ, ನಾ ಬೇಕಾರೆ ಹೇಳ್ತೀನಿ. ಬಾ ಅಣ್ಣ ಪಗಾರ ಎಷ್ಟು ಅಂತ ಹೇಳಿಲ್ಲ, ಒಟ್ಟು ಚಲೋ ಪಗಾರ ಹಾಕೊಡ್ತಾನೆ. ಬಾರವ, ಯಾರನ್ನಾರ ಕರ್ಕೊಂಡ್ ಬಾ ಅಂದ್ರು. ಇಷ್ಟ ಕೇಳಿ ನಿಮ್ಮ ಅಣ್ಣ ಒಂದು ಮಾತು ಹೇಳಿದ್ ಚಲೋ ಇರ್ತಿತ್ತು. ಅಲ್ಲ, ಅಣ್ಣ ಇದ್ದಿದ್ರೆ ಹೇಳ್ತಿದ್ದೆ. ಅಣ್ಣ ಇಲ್ಲ ನಮ್ಮ ಮನ್ಯಾಗ. ಹೊತ್ತಾಗಿ ಬರ್ತಾನ. ಮೊದ್ಲು ಹೋಗಿ ಕೇಳ್ಕೊಂಬರ. ಹೋಗಿ ಕೇಳ್ಕೊಂಬರೋಣ, ಪಗಾರ ಕೇಳೋಣ, ಕೆಲಸ ಹೆಂಗೈತೆ ನೋಡೋಣ. ಚಲೋ ಇತ್ತಂದ್ರ ಹೋಗಂತ ತಗೋ. ಮತ್ತೆ ನಿನ್ ಗಂಡ ಒಬ್ಬನು ಹೆಂಗ್ ನಡೆಸ್ತಾನ ಮನಿನ? ಪಗಾರ ಅವನಿಗೂ ಕಡಿಮೆ ಐತಿ. ಸರಿ, ಕೇಳೋಣ. ಹೋಗೋಣ. ಬಾ, ಮತ್ತೆ ಜಲ್ದಿ ಹೋಗಿ ಬರೋಣ. ಅಲ್ಲ, ಈಕಿನಾರ ನಾನು ಕೆಲ್ಸಕ್ಕೆ ಕರ್ಕೊಂಡು ಹೊಂಟಾನಿ. ಈಕೇನು ಚಂದ ಕೆಲಸ ಮಾಡ್ತಾಳೋ ಅಥವಾ ಆ ಮ್ಯಾನೇಜರ್ನ ಬುಟ್ಟಿ ಹಾಕ್ಕೊಂಡು ಅಲ್ಲೇನು ಗದ್ದಲ ಮಾಡ್ತಾಳೋ ಅದ ತಿಳಿವಲ್ದಾಗೈತಿ. ಕರ್ಕೊಂಡು ಹೋಗೋದಂತೂ ಹೋಗ್ಕನಿ.
ನೋಡೋಣ ದೇವ್ರ ಇಟ್ಟಂಗ ಆಕತಿ ಆತ ಇಲ್ಲ ಇವ ಬಂದ ಬಾ ಬಡ ಬಡ ಬಾ ಏನು ರೆಡಿ ಆಗತಿ ಏನೋ ಬಾ ಬಾ ಹೋಗಣ ಹಂಗಾರ ಬಾ ಕಸ ನೋಡಿದ್ರೆ ಹೆಂಗ್ ಬೆಳೆದ್ಬಿಡತಿ ನಮ್ಮ ಬಳ್ಳಿ ಶಂಕರಿಗೆ ಹೇಳೇನಿ ಅವನಿಗೆ ಮೊನ್ನೆ ಎಣ್ಣೆ ಹೊಡೆ ಕೇಳಿದ್ರೆ ಎಣ್ಣೆ ಹೊಡೆ ನೋಡ್ತಲ್ಲ ನೋಡಪ್ಪ ಥೂ ನೋಡೋಣ ನೋಡಿ ಕಸ ಎಷ್ಟು ಬೆಳದತಿ ಎಲ್ಲಿ ಹೋಗ್ಯಾನ ಇವನು ಬಳ್ಳಿ ಶಂಕರ ಶಂಕರ ಎಲ್ಲಿ ಹೋಗಿರ್ಬೇಕು ನಮಸ್ಕಾರ ಸರ್. ಅಲ್ಲೇ ಬಳ್ಳಿ ಶಂಕರ ಮೊನ್ನೆ ನಿನಗೆ ಎಣ್ಣೆ ಹೊಡೆ ಕೇಳಿದ್ದೆ ನೋಡ್ಲೆ ಕಸ ಹೆಂಗ್ ಬೆಳತ್ ನೋಡ್ಲೆ ಮಾಡೋ ಕೆಲಸ ಒಂದು ಮಾಡಲ್ಲ ನೀನು ಇಲ್ಲ ಸರ ಮತ್ತೆ ಇನ್ನೊಂದು ದೊಡ್ಡ ಸರ್ ಏನಂದ್ರಿ ಏನು ಹೇಳಿದ್ರು ಅವ್ರು ಏನಂದ್ರು ಇದಕ್ಕೆ ಇದು ಆಗಲ್ಪ ಹೋಗಲ್ಲ ಔಷಧಿ ಹೊಡೆಯೋದು ಬೇಡ ಬೇಡ ಲೇಬರ್ ಕರ್ಕೊಂಬಂದು ಯಾವ ಸರ್ ಹೇಳಿದ್ರಿ ನಿನಗೆ ಇವ್ರಿ ಮೋಹನ್ ಸರ್ ಹೇಳಿದ್ರ ಇಲ್ಲ ಇದಕ್ಕೆ ಎಣ್ಣೆ ಹೊಡಿಬೇಕು ಯಾಕೆ ನೋಡಿ ಕಸ ನೋಡ್ಲಿ ಇಲ್ಲಿ ಹ್ಞೂ ರೀ ಆಯ್ತು. ಆಮೇಲೆ ಎಣ್ಣಾಳಿಗೆ ಹೇಳಿದ್ದಲ್ಲ ಏನತ್ತ ಮತ್ತೆ ಹೆಣ್ಣಾಳಿಗೆ ಹೋಗಿದ್ರಿ ಹೋಗಿ ಬರಕತ್ತಾರ್ರಿ ಬಂದು ಕರ್ಕೊಂಬಂದು ನೋಡು ನಿನ್ನ ಕೆಲಸ ಐತಿ ಯಾಕ ಸರಿತನ ಮಾಡಕತ್ತೀನಿ ಕೆಲಸ ಮಾಡಂಗಾದ್ರ ಈ ಕಂಪ್ನಿಯಾಗಿರು ಇಲ್ಲಾಂದ್ರೆ ಬೇರೆ ಕೆಲಸ ನೋಡ್ಕೆ ನೀನು ಆಯ್ತು. ಹಾ ಹ್ಞೂ ರೀ ಎದಕ್ಕೆ ಆತನಕತ್ತಿದೆ ಲೇಬರ್ ಕರ್ಕೊಂಬಂದು ತೋರಿಸ್ತಾನೆ ರೀ ತಿಳಿಸ್ತಾನೆ ಊಟ ಲಗು ಕರ್ಕೊಂಬ ಎಂತೆಂತ ನಡ್ಕೊಂಡು ಹೋಗ್ಬಾರ ನಾವು ಕೆಲ್ಸಕ್ಕೆ ಹತ್ತು ನಾಳೆ ನೋಡಿ ಕಸ ಬೆಳತ್ತೆ ಬೇಗ ಬರೋಕ್ ನೀನ ಈ ಬಳಿ ಶಂಕರಗ ಇವ್ರು ಏನಾರ ಒಂದು ಕೆಲಸ ಹೇಳೋದಿರ್ಲಿ ಇವ್ರೆಲ್ಲ ತೊಗೊಂಬಂದು ನನ್ನ ಕುತ್ತಿಗೆ ಇಡ್ತಾನ ಈ ಮಲ್ಲಿಗೆ ಒಂದು ಬೆಳಿಗ್ಗೆ ಬರಾಕ್ ಹೇಳಿದ್ದೆ ಈಗ ನೋಡಿದ್ರೆ ಎಲ್ಲಿ ಬರ್ತಾಳು ಏನು ಆ ಕಡೆ ಹೋಗ್ತಾಳೆ ಅಂತ ತಿಳಿಲಾರ್ದಂಗೆ ಆಗೈತಿ ಓ ಮಲ್ಲಿ ಈ ಕಡೆ ಬರಾಕತ್ತಾಳಲ್ಲ ಮಲ್ಲಿ ಬಾ ಇಲ್ಲಿ ಒಂದು ನಿಮಿಷ ಮಲ್ಲಿ ಹೋಗಿ ಈಗಿನ ಕರ್ಕೊಂಬಂದಿಲ್ಲ ಕೆಲ್ಸಕ್ಕೆ ನೀನು ಮಾಡ್ತಾಳ ಕೆಲಸ ಹಾಕಿ ಕೆಲಸ ಮಾಡ್ತಾಳೆ ಪಾಪ ಬಡವ್ರ ಅದಾರ ಕಷ್ಟ ಹೇಳ್ಕೊಂಡ್ಲು ಬಡವ್ರ ಅದಾರ ಮತ್ ನನಗೂ ಗೊತ್ತೈತಿ ಆದ್ರೆ ಏನು ಊರ್ ಮಂದಿ ಎಲ್ಲ ಹಿಂದ ಬೆನ್ನ ಹತ್ತಿರ್ತಾರ ನೀ ನೋಡಿದ್ ಇಲ್ಲಿ ಕರ್ಕೊಂಬಂದಿ ನಮ್ಮ ಮ್ಯಾನೇಜರ್ ನೋಡಿದ್ರೆ 6 ಇರಂಗಿಲ್ಲ 3 ಇಳಿಯಂಗಿಲ್ಲ ಇನ್ನೇನ್ ಆಕೇತೋ ಏನ್ ಸುದ್ದ ಕಂಪ್ನಿ ಗತಿ ಇರ್ಲಿ ಬಿಡೆ ಪಾಪ ದುಡ್ಕೊಂಡು ಹೋಗತಿ ಏನಾಗ ಆಯ್ತು ಬಿಡು ನಿನಗ್ ಬಿಟ್ಟಿದ್ದು ಅವ್ರು ಬಿಟ್ಟಿದ್ದು ನನಗರ ಏನಾಗಬೇಕಾಗೈತಿ ಕರ್ಕೊಂಬ ಮ್ಯಾನೇಜರ್ ಕರ್ಕೊಂಡು ಹೋಗ್ತೀನಿ ಕರ್ಕೊಂಬ ನೀ ನಾ ಮ್ಯಾನೇಜರ್ ಹತ್ರ ಹೋಗ್ತೀನಿ ಕಮ್ಲಿ ಹೇಳಕತ್ತಿದ್ನಲ್ಲ ಅಮ್ಮ ಏನಿಲ್ಲ ಬಿಡ 4-5 ಮಂದಿ ಕರ್ಕೊಂಬಂದದ್ನ ನಾನು ನೀವು ಒಬ್ಬಕಿನ ಕರ್ಕೊಂಬಂದನ್ಲ ಅದಕ್ಕೆ ಇಂಥ ಶಕುನಿ ಕೆಲಸ ಮಾಡೋರ ಬೇರೆ ಏನ ಇಲ್ಲ ಹಂಗೇನ್ ಸ್ವಲ್ಪ ಚಿಕ್ಕ ಬಿಡ ಇವ ನೀನು ಹಂಗೆ ಮಾತಾಡ್ತಿ ಬಾ ಹೋಗೋಣ ಒಂದೊಂದು ಗಂಡಿಗೆಟ್ ಇಲ್ಲ ಬಿಡಂಗಿಲ್ಲ ಗುರು ಲೇಬರ್ ಕರ್ಕೊಂಬರ್ತಾನೆ ಅಂತ ಹೇಳಿದ ಇನ್ನು ಬರ್ಲಿಲ್ಲಲ್ಲ ತೂ ಸರ ಹಾ ಗುರು ಕಂಗ್ರಾಚುಲೇಷನ್ ಇನ್ನೇನ್ ನಿಮ್ ತಲೆ ಕಟ್ಸ್ಕೊಬೇಡ್ರಿ ಅಲ್ಲ ನಿಮ್ ಟಾರ್ಗೆಟ್ ನನ್ ಟಾರ್ಗೆಟ್ ಕಂಪ್ನಿ ಟಾರ್ಗೆಟ್ ಎಲ್ಲ ಹಾಕೈತೆ ತಲೆ ಕಟ್ಸ್ಕೊಬೇಡ್ರಿ ಬಂದ್ರು ಕೆಲ್ಸಗಾರ ನಾನು ಇನ್ನು ಬೇರೆ ತಿಳ್ಕೊಂಡಿದ್ರಲ್ಲಿ ಅಪ್ಪ ಏನು ಬಾ ಮಲ್ಲಿ ಬಾ ಮ್ಯಾನೇಜರ್ ಕರೀತಾರ ದೊಡ್ಡ ಬಾ ಹಾ ನಮಸ್ತೆ ಇವರು ಕಮ್ಲಿ ಅಂತಾರಿ ಕಂಬ್ಲಿ ಏನ ಇವ್ರು ಕಂಬ್ಲಿ ಇವ್ರ ಕಂಪ್ನಿ ಅಂತ ಹೇಳಿದ್ನಲ್ರಿ ಕೆಲಸ ಚಲೋ ಮಾಡ್ತಾರ ಅವ್ರು ನೀವೇನ್ ತಲೆ ಕೆಡ್ಸ್ಕೊಳ್ಳೋದ ಬಾಡಿನ ಕೆಲಸ ಮಾಡ್ತಾರಲ್ಲ ಮತ್ತೆ ಅವ್ರು ಗೊತ್ತೈತಿಲ್ಲ 4 ಜನ ಮಾಡೋ ಕೆಲಸ ಒಬ್ರ ಮಾಡ್ತಾರ ಯಾಕೆ ತಲೆ ಕೆಡ್ಸ್ಕೊಂತೀರಿ ಅಲ್ಲ ನಮ್ದು ಕಂಪ್ನಿ ರೂಲ್ಸ್ ಹೇಳಿ ಅವ್ರಿಗೆ ಎಲ್ಲ ಹೇಳ್ಬಿಟ್ಟಿ ನಾನು ಆಗ್ಲೇ ನೋಡಮಲ್ಲಿ ಇಲ್ಲಿ ಕಂಪ್ನಿ ರೂಲ್ಸ್ ಭಾಳ ಐತಿ ಮತ್ತೆ ಹುಷಾರ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಮತ್ತೆ ಏನಾರ ಹೇಳಿ ಅವ್ರಿಗೆ ಏನ್ ಮಾತಾಡಿ ಮುಂದಲ್ದೆಲ್ಲ ನಿಮ್ಗ ಬಿಟ್ಟಿದ್ದು ನಂದಂತೂ ಕರ್ಕೊಂಬಂದಿನಿ ನಿಮಗ್ ಬಿಟ್ಟಿದ್ದು ಅವ್ರಿಗೆ ಬಿಟ್ಟಿದ್ದು ನಾ ಆಯ್ತು ಅದೊಂದ್ ಸ್ವಲ್ಪ ಕೆಲಸ ಐತಿ ಮುಗಿಸ್ಕೊಂಡ್ಬರ್ತೀನಿ ನೀವು ಮಾತಾಡ್ಬಿಡ್ರಿ ಹಂಗಾದ್ರೆ ಆಯ್ತು ಸರ್ ಮಾಡ್ತಾರಿ ಕೆಲಸದ ಏನ್ ಟೆನ್ಷನ್ ಮಾಡ್ಕೊಬೇಡ್ರಿ ಸರ್ ಅವ್ರು ಏನ್ ಕೆಲಸ ಹೇಳಿದ್ರು ಇದು ಕಂಬ್ಲಿ ಅಂದ್ರೆ ಇಲ್ಲಿ ನಮ್ಮ ಸುರೇಶ್ ನಿಂತೇನೆ ನೋಡೇನಿ ಎಲ್ಲೇ ಗೊತ್ತಿರ್ಬೇಕಾ ನೋಡ್ಯದನಿ ನಿಮ್ಮನ್ನ ಎಲ್ಲೇ ನೋಡ್ದಂಗೆ ಆಗೈತೆ ಆದ್ರ ಎಲ್ಲಿ ನೋಡ್ಯಂತ ಗೊತ್ತಾಗ್ತಲ್ಲ ಅಲ್ಲ ನನ್ನ ಕೆಲಸ ನೋಡ್ತಿರಲ್ಲ ಆಮೇಲೆ ಗೊತ್ತಾಗುತ್ತ ಆಯ್ತು ಚೆನ್ನಾಗಿ ಕೆಲಸ ಮಾಡ್ಕೊಂಡವ್ರಿ ಆಯ್ತಾಯ್ತು ನೀವೇನ್ ಚಿಂತೆ ಮಾಡ್ಬೇಡ್ರಿ ನಾ ಎಲ್ಲ ಮಾಡ್ತೀನಿ ಮಲ್ಲಿ ಎಲ್ಲ ರೂಲ್ಸ್ ಹೇಳ ಆಯ್ತು ಹೋಗಮ್ಮ ಅಲ್ಲಿ ಹೊಲ್ದಾಗೆಲ್ಲ ತೋರ್ಸ ಕಂಬ್ಲಿ ನೋಡಿದ್ರೆ ಯಾಕಂದ್ರೆ ನನ್ನ ತಿರಿ ನೋಡ್ಕೊಂತ ಹೋದ್ಲು ಇಲ್ಲ ಕಂಬ್ಲಿಗೆ ಯಾಕೋ ನನ್ನ ಮೇಲೆ ಮನಸ್ಸಿದ್ದಂಗೆ ಕಾಣತೈತಿ ಅಕ್ಕಿ ಕ್ಯಾರೆಕ್ಟ್ರು ಏನೋ ಗೊತ್ತಿಲ್ಲ ನನಗೆ ಏನಾರ ಮಾಡಿ ಕೆಲಸದ ಯಾವ್ದಾಗ ದಬ ಹಾಕ್ಯಬೇಕು ಮಲ್ಲಿಗೆ ವಿಷಯ ತಿಳಿಸ್ಬೇಕು ನಾನು ಏನಾರ ಮಾಡಿ ನನಗೆ ಯಾಕೋ ಭಾಳ ಆಸೆ ಆಗತ್ತೆ ಆಕೆ ಕಂಬ್ಲಿ ಮೇಲೆ ಕೇಳೇ ಬಿಡ್ತಾನೆ ಚಂದ ಕೆಲಸ ಮಾಡುವ ಸರ್ ಯಾಕ ಸ್ವಲ್ಪ ಸಿಟ್ನ್ಯಾಗ ಅದಾರ ಕೆಲಸ ಚಲೋ
ಚಲೋ ಮಾಡಿದ್ವಿ ಯಾವ ಸಿಟ್ಟು ಮಾಡ್ತಾರ ಸರ್ ಹಾ ನೋಡ್ ಮತ್ತ ನಾವು ಚಲೋ ಕೆಲಸ ಮಾಡಿ ಪರಿಚಯ ಇದ್ರೇನು ಮೊದ್ಲ ನಿನಗ ಅವ್ರು ಯವ್ವ ಬಳ್ಳಿ ಶಂಕರ ಹೇಳಿದ್ದ ಒಂದ್ ಯಾರ ಇದ್ರ ಕರ್ಕೊಂಬಾರೇವ ಅಂತಂದ ಅದಕ್ಕ ಮತ್ತ ನಿಂದ ನೆನಪ ಅಂತ ನನಗ ನಿಮ್ ಮನಿ ಪರಿಸ್ಥಿತಿ ಹೇಳಿದ್ದೆಲ್ಲ ಹಾ ಸರ ಬಲ್ಲಿ ಒಂದು ಸ್ವಲ್ಪ ಮಾತಾಡ್ಬೇಕು. ಹಾ ಸರ ಬನ್ನಿರಿ ಸರ್ ಹೇಳಿ ಸರ್ ಬಳಿಸಂಕರ ಹೋಗಲ್ಲಿ ಒಂದು ಕೊಡು ಪನ್ನೀರ್ ತಂದು ಕೊಡು ಇಡೀ ಇಲ್ಲಿ. ಹಾಂ ಹ್ಞೂ ಸರ್ ಬೇಗ ತಮ್ಮ ನೀರು ಏನು ಬಲ್ಲಿ ಮಲ್ಲಿ ನಿನ್ನ ಜೊತೆ ಏನೋ ಮಾತಾಡ್ಬೇಕು. ಹೇಳಿ ಸರ್ ಮಲ್ಲಿ ಹಾ ಸರ್ ಏನೋ ಒಂದು ಕೇಳ್ತಾನೆ ಮತ್ತೆ ಬೇಜಾರಾಗಬಾರ್ದು. ಏನು ಹೇಳಿ ಸರ್ ಅಲ್ಲ ಮತ್ತೆ ಬೇಜಾರಾಗಾರ ಅಂದ್ರೆ ಕೇಳಲ್ಲ ನಾನು. ಬೇಜಾರಾಗಂತದ ಏನು ಹೇಳ್ರಿ ಸರ ಏನೋ ಆಗಲ್ಲಿ ನನ್ನ ಕಂಪ್ಲಿದಾಳಲ್ಲ ಹ್ಞೂ ರೀ ಸ್ವಲ್ಪ ನನ್ನ ಅಬ್ಸರ್ವ್ ಮಾಡ್ಕೊಂತ ಹೋದ್ಲು ಅದಕ್ಕೆ ಯಾಕಾರ ಮತ್ತೆ ಹೊಸಬ್ರು ಅಂತ ನೋಡಿದ್ದ ಬಿಡ್ರಿ ಸರ್ ಇಲ್ಲ ನನಗೆ ಯಾಕೆ ಆಕೆ ಮೇಲೆ ಮನಸ್ಸು ಹಾಕತ್ತೆ ಏನಾರ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಭಾಳ ಸರ್ ಏನು ಹೇಳಾಕತ್ತೀರಿ ಇಲ್ಲ ನೋಡು ಮಲ್ಲಿ ಸರ ಬ್ಯಾಡ್ರಿ ಸರ್ ಇಲ್ಲ ಯಾಕಂದ್ರೆ ಆಕೆ ಸ್ಕೋಪ್ ನೋಡಿದ್ರೆ ನನ್ನ ಮೇಲೆ ಭಾಳ ತಿರುಗಿ ನೋಡ್ಬಿಟ್ಲು ಯಾಕಂದ್ರೆ ನನಗೆ ಭಾಳ ಆಸೆ ಆಗುತ್ತೆ ಆದ್ರೆ ಬೇಜಾರಾಗಬೇಡ. ಸರ ಬ್ಯಾಡ್ರಿ ಸರ ಇವತ್ತರ ಇನ್ನೂ ಕೆಲ್ಸಕ್ಕೆ ಬಂದಾಡ್ರಿ ಸರ್ ಆಕೆ ಆಮೇಲೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿಬಿಟ್ರೆ ನನಗೆ ಭಾಳ ಹೆಲ್ಪ್ ಮಾಡ್ದಂಗೆ ಸರ ನೋಡಣ್ರಿ ನನ್ಗೆ ಕೇಳಾಕತ್ತೀರಿ ಮಾತಾಡ್ತೀನಿ ಮತ್ತೆ ಹೋಗಿ ಮನೆಗೆ ಹೇಳಂಗಲ್ಲ ನಿಮ್ಮ ಮನೆಗೆ ಹೇಳಂಗಲ್ಲ. ಇಲ್ಲ ಇಲ್ಲ ತಗೋರಿ ಸರ್ ಹಾಂ ಇಲ್ಲ ಇಲ್ಲ ತಗೋರಿ ಹೆಲ್ಪ್ ಮಾಡಿದ್ರೆ ನಿನ್ಗೆ ಏನಾದ್ರು ಕೊಡ್ತಾನೆ ನಾನು. ಮತ್ತು ನಮ್ಮನ್ನು ಚಂದ ನೋಡ್ಕೋಬೇಕು ನೋಡ್ರಿ ನಾನು ಅದನ್ನೇ ಅದಕ್ಕೇನು ಚಿಂತೆ ಮಾಡ್ಬೇಡ. ಆಯ್ತು ರೀ ಆದ್ರೆ ಇದು ಹೂಗಂದನಲ್ಲ ಬಳಿಶಂಕರ ಹಾಂ ರೀ ಅವನಿಗೆ ವಿಷಯ ಗೊತ್ತಿರಲಿ ಹಾಂ ಅವನಿಗೆ ವಿಷಯ ಗೊತ್ತಿರಲಿ ಆದ್ರೆ ಗಂಡ ಹೆಂಗೆ ಆದರೂ ಭಾಳ ವಜ್ಜಿ ಮಾಡಿದ್ರಿ ಸರ್ ಈಗ ಕಂಬ್ಲಿ ಗಂಡ ಹೆಂಗೆ ಏನು ಬಿಡ್ರಿ ಸರ ದುಡಿತಾನ ಅರ್ಧ ಅದು ರೊಕ್ಕ ಕುಡಿಯೋದು ಮಜಾ ಮಾಡೋದು ಮನೆಗೆ ಏಟ್ ತರ್ತಾನ ಏಟಿಲ್ಲ ಗೊತ್ತಿಲ್ಲ ಅದ್ರ ಸಂಬಂಧ ಪಾಪ ಕಷ್ಟ ಹೇಳ್ಕೊಂಡು ಕೆಲ್ಸಕ್ಕೆ ಬಂದಾತ್ರಿ. ಕೇಳಿ ಆಯ್ತು ಕೇಳಿ ನೋಡ್ತಾನೆ ಒಬ್ಬರ ಮತ್ತೆ ಮರಿಬೇಡ. ಏ ಇಲ್ಲ ಏನಾರ ಬೇಕು ಹಾಕ್ಬೇಕು ನನಗೆ ಎಷ್ಟಾರ ದುಡ್ಡು ಖರ್ಚಾಗಲಿ. ಆಯ್ತು ಕೇಳಿ ನೋಡ್ತಾನೆ ರೀ ಆಯ್ತು ಬೇಜಾರಾಗ್ಬೇಡ ಕಂಬ್ಲಿ ಆಯ್ತು ಮಲ್ಲಿ ಸಾರಿ ಕಂಬ್ಲಿ ಅಂತ ಆಕೆ ಹೆಸರು ಬರಕತ್ ಬಿಡೋದು ನನಗೆ ಅದಕ್ಕೆ ಬೇಜಾರಾಗ್ಬೇಡ ಮಲ್ಲಿ ಕಂಬ್ಲಿ ಈಗ ಹೆಸರು ಜಪ ಮಾಡಕತ್ ಬಿಟ್ರಿ ಸರ್ ಏನ ಒಳಗೆ ಹೋಗ್ಬಿಟ್ಲಲ್ಲ ಆಯ್ತು ಹೋಗಿ ಹೇಳು ಬೇಗ ಹೇಳು ಇಲ್ಲೇ ಇರ್ತಾನೆ ನಾನು. ಆಯ್ತು ಸರ್ ಏನು ಹೇಳಿಬಿಟ್ರಲ್ಲ ನನಗಿದನ್ನ ಅಂತ ಹಾಂ ಚಲೋ ಕೆಲಸ ಹೇಳಿಬಿಟ್ರಲ್ಲ ಹೆಂಗೆ ನಾನು ಮಾಡಲಿ ಇದನ್ನ ಹೆಂಗೆ ಒಪ್ಪಿಸ್ಲಿಕ್ಕಿನ ನಾನು ಹಾಂ ಕೆಲಸ ಮಾಡತ್ತೀನವ ಅಲ್ಲ ಬಾಯಿ ನಿನ್ನ ಹತ್ರ ಒಂದು ಮಾತು ಮಾತಾಡ್ಬೇಕು ಏನು ಅಲ್ಲ ನಿನಗೆ ಒಂದು ಮಾತು ಕೇಳ್ತೀನಿ ಬೇಜಾರಾಗಬೇಡ ಏನು ಕೇಳ ಅಲ್ಲ ನಾ ಹೇಳೋ ಮಾತಿಂದ ಹಾಂ ನೀನು ಚಲೋ ಇರ್ತಿ ಹಾಂ ನಿನ್ನ ಮಂತ್ಯಾನೂ ಚಲೋ ನಡೀತೈತಿ ಹಾಂ 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 ಯಾಕಂದ್ರೆ ನಿನ್ನ ಗಂಡನ ಅಷ್ಟು ಕಷ್ಟ ದುಡಿತಾನ ಹಾಂ ಒಂದಿನ ಒಂದಿನ ಹೋಗಂಗಿಲ್ಲ ನಿನ್ನ ಮಂತ್ಯಾನ ಚಲೋ ಮಂತ ಇರ್ತೈತಿ ನಡೆಯೋದ ವಜ್ಜ ಆಗ್ಬಿಟ್ಟೈತಿ ಬಿಡ ಅದು ಏನು ತಿಂಗಳಿಗೆ 3 ತಿಂಗಳಿಗೆ ಒಮ್ಮೆ 300-400 ರೂಪಾಯಿ ಕೊಡ್ತೈತಿ ಅದರಿಂದ ಏನು ಮನೆ ನಡಿಬೇಕು. ಅದಕ್ಕೆ ನಾನು ಏನು ಹೇಳ್ತೀನಿ ಅಂದ್ರೆ ನಾ ಮತ್ತೆ ಬೇಜಾರು ಮಾಡ್ಕೋಬೇಡ ನನ್ನ ಮಾತಿಗೆ. ಇಲ್ಲ ಹೇಳಮಲ್ಲಿ ಏನು ಸರ್ ಕರ್ದಿದ್ರಲ್ಲ ಈಗ ಒಂದು ಮಾತು ಹೇಳಿದ್ರವ. ಏನು ಹೇಳಿದ್ರು? ನಾ ಹೆಂಗೆ ಹೇಳ್ಬೇಕು ನಿನಗೆ ಒಂಥರ ಆಗತ್ತೈತಿ ನನಗೆ ನಿಮ್ಮ ತಪ್ಪು ತಿಳ್ಕೊಬಾರ್ದ ಮತ್ತೆ ಇಲ್ಲ ಏನು ಅಂದ್ರೆ ನಿನ್ನ ಮೇಲೆ ಸರ್ ಮನಸ್ಸು ಮಾಡ್ಬಿಟ್ಟಾರ. ವಾ ಸರ್ ಹ್ಞೂ ಇವ ಅವ್ರು ನನ್ನ ಮೇಲೆ ಮನಸ್ಸು ಮಾಡ್ಯಾರ. ಅಲ್ಲ ಚಲೋ ಅದಾರ ಬೇಕಂದ್ರೆ ನೀ ಮನಸ್ಸು ಮಾಡಿದಿ ಅಂದ್ರೆ ನಿನ್ನ ಮಂತ್ಯಾನ ತಗೊಂಡು ಹೋಗ್ತಾರ ಅವ್ರು. ಹೌದು ನೀನ್ ಎಲ್ಲದಕ್ಕೂ ಆಸರಕ್ಕಾರ ನೋಡಿ ವಿಚಾರ ಮಾಡ ಗಂಡಸ್ರನ್ನ ಹೇಳಕ್ ಚಲೋ ಅದಾರ ಸರ್ ಹಂಗ ಎಲ್ಲಾರ ಮೇಲೂ ಮನಸ್ಸು ಮಾಡಲ್ಲ ಅವ್ರು. ಮತ್ ನಾನ್ ಏನಾರ ಆಗಿದ್ರೆ ಮತ್ತ ಹ್ಞೂ ಅಂದ್ಬಿಡ್ತಿದ್ದೆ ನೋಡ ನಾನು ಇಷ್ಟು ವರ್ಷದಿಂದ ಪರಿಚಯ ಅದನಿ ಮತ್ತ ಅದಕ್ಕ ಆದ್ರ ಏನ್ ನೋಡು ನಿನ್ ಮೇಲೆ ಮನಸ್ಸು ಮಾಡ್ಯಾರ ನಿನ್ ಪುಣ್ಯ ನಿನ್ ಲಕ್ ನೋಡಿ ವಿಚಾರ ಮಾಡ. ಒಂದ್ ಸ್ವಲ್ಪ ವಿಚಾರ ಮಾಡ್ಬೇಕ ಯಾಕಂದ್ರೆ ಸಣ್ಣ ಪುಟ್ಟ ವಿಷಯ ಅಲ್ಲಿ ಅದ್ರಾಗ ನಿನ್ ಮಂತ್ಯಾನ ಪಾಪ ಬಾಳ ಕಷ್ಟ ಐತಿ ನಿನಗೂ ಕಷ್ಟ ಬಾಳ ಐತೆ. ಅದಕ್ಕ ನೋಡಿ ವಿಚಾರ ಮಾಡ. ನೋಡ್ತೀನಿ ತಡಿ ವಿಚಾರ ಮಾಡ್ತೀನಿ ಮನೆಗೆ ಹೋಗಿ ವಿಚಾರ ಮಾಡಿ ಮುಂದ್ ಕೈ ಹಾಕಿದ್ರ ಆತ. ಯಾಕಂದ್ರೆ ನಿನ್ ಮಂತ್ಯಾನ ನಡಿಬೇಕು. ಸರ್ ಬಗ್ಗೆ ಬಾಳ ಮಾತಾಡ್ತೀರ ಅಷ್ಟೇ ಸರ್ ಅಷ್ಟು ಸ್ಟ್ರಿಕ್ ಅದಾರ ಹಂಗ ತಪ್ಪು ತಿಳ್ಕೊಬೇಡ ನೀನು ಸ್ಟ್ರಿಕ್ ಅದಾರ ಯಾರ ಮೇಲೆ ಕೊಂಡು ಹಾಕಿಲ್ಲ ಅವ್ರು ಇವತ್ತು ಯಾರನ್ನ ಹೆಂಗ್ ನಂಬೋದು ಚಲೋ ಇದ್ದಾರನ್ನೆಲ್ಲ ಹಿಂಗ ಬೆನ್ ಹತ್ಕೊಂತ ಹೋದ್ರೆ ಹೆಂಗ್ ತಪ್ಪು ತಿಳ್ಕೊಬೇಡ ಭಾಳ ಒಳ್ಳೆಯವ್ರವ್ರು ನಾನ್ ನೋಡ್ಕೊಂತದನಿ ಮನುಷ್ಯ ದಾರೆ ಹೊಂಟ ಅಂದ್ರ ಕಣ್ಣೆತ್ ನೋಡಂಗಿಲ್ಲ ಯಾರನು. ಮತ್ ಈಗ ನನ್ನ ಯಾಕೆ ಕಣ್ಣೆತ್ ನೋಡಿ ನಿನ್ ಮೇಲೆ ಯಾಕ ಮನಸ್ಸು ಮಾಡ್ಬಿಟ್ಟ ನೋಡ ಹಿಂಗಂತೀಯ ನಿಂದ ಲಕ್ ಅಂತ ತಿಳ್ಕ ನೀನ್ ನೋಡೋಣ ತಡಿ ವಿಚಾರ ಮಾಡ್ತೀನಿ ನಾನು ನೋಡ ವಿಚಾರ ಮಾಡಿ ಸರಿ ಹಂಗಾರ ವಿಚಾರ ಮಾಡ್ತೀಯ ವಿಚಾರ ಮಾಡ್ತೀನಿ ತೋರ ನಾನೆಲ್ಲ ಒಂದ್ ಸ್ವಲ್ಪ ಕೆಲಸ ಐತೆ ಅಲ್ಲಿ ಹೋಗಣ ಎಲ್ಲ ನಾನಾ ಏನೇನೋ ವಿಚಾರ ಮಾಡಾಕತ್ತಿದ್ದೆ ಹೆಂಗೆ ಬಂತಾರ ನಡೆಸೋದು ಅದ್ರಾಗಿ ಹೊಲ್ದ ರೂಢ ಇಲ್ಲಾರ್ದ ಈ ಕೆಲಸ ಮಾಡೋದು ಅಂತಂದು ಹೆಂಗೂ ಸರ ನನ್ನ ಮೇಲೆ ಕಣ್ಣು ಹಾಕ್ಯಾರ
ಚಂದ ನೋಡ್ಕೊತೀನಿ ಮನ್ತನ ನೋಡ್ಕೊತೀನಿ ಅಂದ್ರೆ ಒಪ್ಪಿದ್ರೆ ಯಾಕೆ ಒಪ್ಪಬಾರ್ದು ಏನು ಗಂಡನ ದುಡಿಮ್ಯಾಗ ಬದುಕೋದು ಅಷ್ಟ್ರಾಗ ಐತಿ ನೋಡೋಣ ಅವ್ರಾಗೆ ಕರೆದು ಕೇಳಿದಾಗ ಉತ್ತರ ಹೇಳಿದ್ರ ಆತು